ಪ್ರತಿಯೊಂದು ಮನೆಯೊಳಗೂ ಒಂದೊಂದು ಕತೆ ಅದ. ಕೆಲವು ಕತೆಗಳು ಭಾಳ ದೊಡ್ಡದಾಗಿರ್ತಾವ, ಇನ್ನು ಕೆಲವು ಇವತ್ತಿನಂತೆ ಸರಳವಾಗಿದ್ದರೂ ಮನಸ್ಸಿನೊಳಗೆ ಸದಾ ಕಾಲ ಉಳಿತಾವ. ನಮಸ್ಕಾರ, ನಾನು ಸುಕೃತ. ವೆಲ್ಕಮ್ ಟು ಸ್ಟೋರೀಸ್ ವಿತ್ ಸುಕೃತ ಅಮರೇಶ್. ಇವತ್ತು ನನ್ನ ಪತಿಯ ಜನ್ಮದಿನ. ದೊಡ್ಡ ಪಾರ್ಟಿ ಇಲ್ಲ, ದುಬಾರಿಯಾದ ಉಡುಗೊರೆನೂ ಇಲ್ಲ, ಆದ್ರೆ ಪ್ರೀತಿಯಿಂದ ಮಾಡಿದ ಸಣ್ಣ ಸಣ್ಣ ತಯಾರಿಗಳದಾವ. ಅವರಿಗೆ ಇಷ್ಟ ಆಗುವಂಗಿರೋದು, ಅವರಿಗೆ ಇಷ್ಟ ಆಗುವಂಥ ಅಡುಗೆಗಳನ್ನು ಮಾಡೋದು ನನ್ನ ಪಾಲಿಗೆ ಯಾವಾಗಲೂ ಒಂದು ಸಂಭ್ರಮ. ಯಾರನ್ನಾದರೂ ಖುಷಿಪಡಿಸ್ಬೇಕು ಅಂತಂದ್ರೆ ದೊಡ್ಡ ದೊಡ್ಡ ಪ್ರಯತ್ನ ಬೇಕಾಗೋದಿಲ್ಲ. ಅವರಿಷ್ಟದ ಒಂದು ಊಟ, ಒಂದು ಸಣ್ಣ ನಗು, ಒಂದಿಷ್ಟು ಕಾಳಜಿ, ಒಂದು ಶುಭಾಶಯ ಸಾಕು. ನನ್ನ ಪಾಲಿಗಂತೂ ಸಂತೋಷದ ಬೆಲೆ ಹಣದಿಂದ ಅಳಿಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಪ್ರೀತಿ ಮತ್ತು ಸಮಯದಿಂದ ಅಳಿಬೇಕು, ಗೌರವದಿಂದ ಅಳಿಬೇಕು. ಇವತ್ತು ನನ್ನ ಮಗಳು ಮತ್ತು ನಾನು ಇಬ್ಬರು ಸೇರಿ ಅವರಪ್ಪನ ಹುಟ್ಟುಹಬ್ಬನ ಒಂದಿಷ್ಟು ಸ್ಪೆಷಲ್ಲಾಗಿ ಮಾಡಬೇಕು ಅಂಥೇಳಿ ನಮ್ಮಿಂದಾದ ಅಗದಿ ಸಣ್ಣ ಸರಳ ಕೆಲಸಗಳನ್ನು ಮಾಡ್ಲಿಕ್ಕತ್ತಿದ್ವಿ. ಇದಕ್ಕೆ ಹಿಡಿದಂಥ ಸಮಯನೂ ಭಾಳ ಸ್ವಲ್ಪ. ನನ್ನ ಮಗಳಿಗಂತೂ ಇವತ್ತು ಎಷ್ಟು ಖುಷಿಯಾಗಿತ್ತು ಅಂತಂದ್ರೆ ಬಹುಶಃ ಆಕೆ ಮನಸ್ಸು ಇವತ್ತು ನೆಲದ ಮೇಲೆ ಇದ್ದಿದ್ದೇ ಇಲ್ಲ. ತನ್ನ ಹುಟ್ಟುಹಬ್ಬಕ್ಕಿಂತ ತನ್ನ ಅಪ್ಪನ ಹುಟ್ಟುಹಬ್ಬನ ಅದ್ಧೂರಿಯಾಗಿ ಸಂಭ್ರಮಿಸ್ತಿದ್ಲು. ಅದೆಷ್ಟು ಖುಷಿಯಾಗಿದ್ಲು ಅಂದ್ರೆ ಖುಷಿಯಿಂದ ಇವತ್ತು ಶಾಲೆಗೆ ಚಕ್ಕರ್ ಹಾಕಿಬಿಟ್ಟಿದ್ಲು. ಯಾಕೆ ಬಿಟ್ಟು ಯಾರ್ವಿ ಅಂದರೆ ಇವತ್ತು ನಮ್ಮ ಅಪ್ಪನ ಬರ್ತ್ಡೇ ಅದ, ಅಲ್ಲ ಹ್ಯಾಪಿ ಬರ್ತ್ಡೇ ಅದ, ಅದಕ್ಕೆ ನಾ ಹೋಗಿಲ್ಲ ಅಂತ ಹೇಳಕತ್ತಿದ್ಲು. ಮತ್ತು ಆಕೆ ಸ್ಕೂಲಿಗೆ ಹೋದರೆ ಇದೆಲ್ಲ ಯಾರು ಮಾಡಬೇಕು ಹೇಳ್ರಿ? ನಂಗಂತೂ ಮಾಡೋಕ್ಕಾಗೋದಿಲ್ಲ, ಆರ್ವಿನೇ ಎಲ್ಲ ಮಾಡಬೇಕು. ಏನೂ ಕಾರಣಗಳಿಲ್ಲದೆ ಡೆಕೋರೇಷನ್ ಅಂತನ್ನಾಕಿ ಇನ್ನು ಅವ್ರ ಅಪ್ಪನ ಬರ್ತ್ಡೇ ಅನ್ನೋ ನೆಪ ಇದ್ರೆ ಕೇಳಬೇಕಾ? ಮುಂಜಾನೆ ಹಿಡಿದು ಅಮ್ಮ ಸಂಜೆ ಯಾವಾಗ ಆಗ್ತದೆ, ಯಾವಾಗ ಡೆಕೋರೇಷನ್ ಮಾಡೋಣ, ಯಾವಾಗ ಅಪ್ಪಗೆ ಸರ್ಪ್ರೈಸ್ ಮಾಡೋಮು, ಅಪ್ಪ ಖುಷಿ ಆಗ್ತಾರ ಅಂಥೇಳಿ ಕಾಯ್ಕೊಂತ ಕುಂತಿದ್ಲು. ಈಗರೆ ಬರೆ ಕಲ್ತಾಳ್ರಿ. ತನ್ನ ಕೈಯಾರ ಅಗದಿ ಪ್ರೀತಿಯಿಂದ ಅದೆಷ್ಟು ಕಾಳಜಿ ವಹಿಸಿ ಅಪ್ಪನಿಗೆ ಹ್ಯಾಪಿ ಬರ್ತ್ಡೇ ಅಪ್ಪ ಅಂತ ಬರೆದು ಕಲರ್ ಮಾಡಿ, ಅಪ್ಪ ಖುಷಿ ಆಗ್ತಾರಲ್ಲ ಅಮ್ಮ ನಾ ಗ್ರೀಟಿಂಗ್ ಕಾರ್ಡ್ ಮಾಡ್ತೀನಿ ಅಂತ ಹೇಳಿ ಅದೆಷ್ಟು ಅದ್ಭುತವಾಗಿ ಬರೆದು ಅವ್ರ ಅಪ್ಪನಿಗೆ ಉಡುಗೊರೆನೂ ಕೊಟ್ಬಿಟ್ಲು. ಅಷ್ಟೇ ಅಲ್ರಿ, ಇವತ್ತು ನನ್ನ ಮಗಳು ತನ್ನ ಕೈಯಾರ ತನ್ನಪ್ಪನಿಗಾಗಿ ತನ್ನ ಹಂತಕ್ಕಿರುವಂತಹ ಬ್ರೆಡ್, ಜಾಮ್, ಕೋಕೋ ಪೌಡರ್ ಬಳಸ್ಕೊಂಡು ಕೇಕ್ನೂ ಮಾಡಿದ್ಲು. ಕೇಕ್ ಚಲೋ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಅದ್ರಾಗ ಪ್ರೀತಿ ಮಾತ್ರ ಭಾಳ ಆಯ್ತು ನೋಡ್ರಿ. ಅವ್ರ ಮನೆಗೆ ಬರೋದ್ರಾಗ ಅವ್ರ ಅಪ್ಪನ ದಾರಿ ಕಾಯ್ಕೊಂತ ಮಗಳು ಇಷ್ಟೆಲ್ಲ ತಯಾರಿ ಮಾಡಿಕೊಂಡು ಕುಣ್ದಾಡ್ಲಿಕ್ಕತ್ತಿದ್ಲು. ಮತ್ತು ಅಮ್ಮ ಧೂಪ ಹಚ್ಚು, ವಾಸನೆ ಇಷ್ಟ ಅಪ್ಪಾಗ ಅಂತೂ ನನಗೆ ಹೇಳಿದ್ಲು. ಜೀವನದಾಗ ನಾವು ದೊಡ್ಡ ದೊಡ್ಡ ಸಂಭ್ರಮಗಳನ್ನು ನೆನಪು ಮಾಡ್ಕೊಳ್ಳೋದು ಭಾಳ ಕಮ್ಮಿ. ಆದ್ರೆ ಇಂತಹ ಸಣ್ಣ ಸಣ್ಣ ಕ್ಷಣಗಳು ವರ್ಷಗಳ ಕಾಲ ನಮ್ಮ ಮನಸ್ಸಿನಾಗ ಉಳಿದ್ಬಿಡ್ತಾವೆ. ಹುಟ್ಟುಹಬ್ಬ ಅಂತಂದ್ರೆ ನಾವು ಒಂದು ವರ್ಷ ದೊಡ್ಡವರಾಗೋ ದಿನಾನೂ ಹೌದು,
ನಮ್ಮ ಜೊತೆಗಿರುವವರಿಗೆ ನಾವು ಶುಭಾಶಯ ಹೇಳಿಕ ಕೃತಜ್ಞತೆ ಸಲ್ಲಿಸ್ಲಿಕ್ಕಿರುವಂಥ ಒಂದು ಅವಕಾಶನೂ ಹೌದು. ಅವರ ಮುಖದ ಮೇಲಿನ ಈ ನಗು, ಇದಕ್ಕಿನ್ನ ದೊಡ್ಡ ಖುಷಿ ನನಗೆ ಬೇಕೇ ಇಲ್ಲ. ಇದೇ ಕ್ಷಣಗಳಿಗಾಗಿ ನಾವು ನೆನಪುಗಳನ್ನು ಸೃಷ್ಟಿಸ್ತೀವಿ. ನಮ್ಮ ಬದುಕಿನ ಭರವಸೆ ಆಗಿರುವ ನಿಷ್ಕಲ್ಮಶ ನಗುವಿನ ಮುಗ್ಧ ಮನಸ್ಸಿನ ಒಡೆಯನಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಈ ಸರಳ ಸಂಭ್ರಮ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ನಿಮ್ಮ ಮನೆಯೊಳಗೆ ಹುಟ್ಟುಹಬ್ಬವನ್ನು ಹೇಗೆಲ್ಲ ಆಚರಿಸ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿರಿ. ನಮ್ಮ ಸ್ಟೋರೀಸ್ ವಿತ್ ಸುಕೃತ ಅಮರೇಶ್ ಕುಟುಂಬದ ಭಾಗವಾಗಲು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಸಿಗ್ತೀನಿ ರೀ. ಧನ್ಯವಾದ.